ನರಿಯ ಉಪಾಯ. ಒಂದು ದಟ್ಟವಾದ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಆ ಕಾಡಿನಲ್ಲಿ ಒಂದು ಕುತಂತ್ರಿ ನರಿ ವಾಸಿಸುತ್ತಿತ್ತು. ಅದರ ಹೆಸರು ಚತುರ. ಚತುರ ತುಂಬಾ ಬುದ್ಧಿವಂತನಾಗಿದ್ದರೂ ತನ್ನ ಬುದ್ಧಿಯನ್ನು ಒಳ್ಳೆಯ ಕೆಲಸಕ್ಕೆ ಬಳಸದೆ ಯಾವಾಗಲೂ ಇತರರನ್ನು ಮೋಸಗೊಳಿಸಿ ತನ್ನ ಲಾಭ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅದೇ ಕಾಡಿನಲ್ಲಿ ಬಲಿಷ್ಠ ಸಿಂಹ, ಪ್ರಾಮಾಣಿಕ ಆನೆ, ಶಾಂತ ಸ್ವಭಾವದ ಜಿಂಕೆ, ಪರಿಶ್ರಮಿ ಮೊಲ ಮತ್ತು ಹಲವಾರು ಪಕ್ಷಿಗಳು ವಾಸಿಸುತ್ತಿದ್ದವು. ಎಲ್ಲರೂ ಒಗ್ಗಟ್ಟಿನಿಂದ ಬದುಕುತ್ತಿದ್ದರು. ಆದರೆ ಚತುರನಿಗೆ ಈ ಒಗ್ಗಟ್ಟು ಇಷ್ಟವಾಗುತ್ತಿರಲಿಲ್ಲ. ಎಲ್ಲರೂ ಜಗಳವಾಡಿದರೆ ತಾನು ಸುಲಭವಾಗಿ ತನ್ನ ಕೆಲಸ ಸಾಧಿಸಬಹುದು ಎಂದು ಯೋಚಿಸುತ್ತಿದ್ದ. ಒಂದು ದಿನ ಚತುರನಿಗೆ ಹಲವಾರು ದಿನಗಳಿಂದ ಸರಿಯಾಗಿ ಆಹಾರ ಸಿಕ್ಕಿರಲಿಲ್ಲ. ತುಂಬಾ ಹಸಿವಾಗಿತ್ತು. ಆಗ ಅದು ಒಂದು ಉಪಾಯ ಮಾಡಿತು. ಮೊದಲು ಅದು ಜಿಂಕೆಯ ಬಳಿ ಹೋಗಿ, ಸ್ನೇಹಿತ, ನಾನು ಈಗಷ್ಟೇ ಸಿಂಹದ ಮಾತು ಕೇಳಿದೆ. ಅದು ಇಂದು ಸಂಜೆ ನಿನ್ನನ್ನು ಬೇಟೆಯಾಡಲು ತೀರ್ಮಾನಿಸಿದೆ. ಎಚ್ಚರಿಕೆಯಿಂದಿರು ಎಂದು ಸುಳ್ಳು ಹೇಳಿತು. ಜಿಂಕೆ ಹೆದರಿ ಬಿಟ್ಟಿತು. ನಿಜವೇ ಎಂದು ಕೇಳಿತು. ನಾನು ಸುಳ್ಳು ಹೇಳುವುದಿಲ್ಲ ಎಂದು ನರಿ ನಟಿಸಿತು. ನಂತರ ಅದು ಸಿಂಹದ ಬಳಿ ಹೋಗಿ, ಮಹಾರಾಜ, ಜಿಂಕೆ ಎಲ್ಲ ಪ್ರಾಣಿಗಳನ್ನು ಸೇರಿಸಿಕೊಂಡು ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದೆ. ಅದು ನಿಮ್ಮನ್ನು ರಾಜನ ಸ್ಥಾನದಿಂದ ಕೆಳಗಿಳಿಸಲು ಯೋಚಿಸುತ್ತಿದೆ ಎಂದು ಹೇಳಿತು. ಸಿಂಹಕ್ಕೆ ಕೋಪ ಬಂತು. ನಾನು ಅದನ್ನು ನಂಬಿದ್ದೆ. ಅದು ಹೀಗೆ ಮಾಡುತ್ತದೆಯೇ ಎಂದು ಯೋಚಿಸಿತು. ಇದರಿಂದ ನರಿಗೆ ಸಂತೋಷವಾಯಿತು. ಇಬ್ಬರ ನಡುವೆ ಜಗಳವಾದರೆ ತಾನು ಲಾಭ ಪಡೆಯಬಹುದು ಎಂದುಕೊಂಡಿತು. ಆದರೆ ಆ ಕಾಡಿನ ಆನೆ ಬಹಳ ಜಾಣನಾಗಿತ್ತು. ಎಲ್ಲ ಪ್ರಾಣಿಗಳ ಮುಖದಲ್ಲಿ ಆತಂಕ ಕಂಡಿತು. ಕಾರಣವನ್ನು ಕೇಳಿದಾಗ ಜಿಂಕೆ ನರಿಯ ಮಾತು ಹೇಳಿತು. ನಂತರ ಸಿಂಹವು ನರಿಯ ಮಾತನ್ನೇ ಹೇಳಿತು. ಆನೆ ಸ್ವಲ್ಪ ಯೋಚಿಸಿತು. ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿರುವ ಕೆಲಸ. ನಾವು ಎಲ್ಲರೂ ಒಟ್ಟಾಗಿ ಸತ್ಯವನ್ನು ಕಂಡುಹಿಡಿಯೋಣ ಎಂದಿತು. ಮುಂದಿನ ದಿನ ಎಲ್ಲ ಪ್ರಾಣಿಗಳು ಒಂದು ದೊಡ್ಡ ಮರದ ಕೆಳಗೆ ಸಭೆ ನಡೆಸಿದವು. ನರಿಯನ್ನು ಕರೆಯಲಾಯಿತು. ಆನೆ ಕೇಳಿತು, ಚತುರ, ನೀನು ಜಿಂಕೆಗೆ ಸಿಂಹ ಬೇಟೆಯಾಡಲಿದೆ ಎಂದು ಹೇಳಿದ್ದೀಯಾ? ನರಿ ಸ್ವಲ್ಪ ಹೆದರಿದರೂ, ಹೌದು, ನಾನು ಕೇಳಿದ್ದನ್ನು ಹೇಳಿದೆ ಎಂದಿತು. ಸಿಂಹ ತಕ್ಷಣ ಕೇಳಿತು, ಹಾಗಾದರೆ ನನಗೆ ಜಿಂಕೆ ಸಂಚು ಮಾಡುತ್ತಿದೆ ಎಂದು ಯಾರು ಹೇಳಿದರು? ನರಿ ಗಾಬರಿಯಾಯಿತು. ಏನು ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ. ಅಷ್ಟರಲ್ಲಿ ಒಂದು ಗಿಳಿ ಮುಂದೆ ಬಂತು. ನಾನು ಎಲ್ಲವನ್ನೂ ನೋಡಿದ್ದೇನೆ. ನರಿ ಮೊದಲು ಜಿಂಕೆಗೆ ಸುಳ್ಳು ಹೇಳಿತು. ನಂತರ ಸಿಂಹನ ಬಳಿಗೂ ಹೋಗಿ ಮತ್ತೊಂದು ಸುಳ್ಳು ಹೇಳಿತು. ಎಲ್ಲರೂ ಜಗಳವಾಡಲಿ ಎಂಬುದು ಇದರ ಉದ್ದೇಶ ಎಂದಿತು. ಮರದ ಮೇಲಿದ್ದ ಕೋತಿಯು ನಾನು ಅದನ್ನು ನೋಡಿದ್ದೇನೆ ಎಂದು ಹೇಳಿತು. ಈಗ ನರಿಯ ಸುಳ್ಳು ಬಯಲಾಯಿತು. ಎಲ್ಲ ಪ್ರಾಣಿಗಳು ತುಂಬಾ ನಿರಾಶರಾದವು. ಸಿಂಹ ಕೋಪದಿಂದ, ನೀನು ನಮ್ಮ ಸ್ನೇಹವನ್ನು ಮುರಿಯಲು ಯತ್ನಿಸಿದ್ದೀಯಾ? ನಿನ್ನ ಕುತಂತ್ರದಿಂದ ಇಡೀ ಕಾಡಿನಲ್ಲಿ ಭಯ ಉಂಟಾಯಿತು ಎಂದಿತು. ನರಿ ತಲೆ ತಗ್ಗಿಸಿ ನಿಂತಿತು. ತನ್ನ ತಪ್ಪಿನ ಅರಿವಾಯಿತು. ಅದು ವಿನಯದಿಂದ, ನನ್ನನ್ನು ಕ್ಷಮಿಸಿ. ಹಸಿವಿನಿಂದ ನಾನು ತಪ್ಪು ದಾರಿ ಹಿಡಿದೆ. ಇನ್ನು ಮುಂದೆ ಯಾರನ್ನೂ ಮೋಸ ಮಾಡುವುದಿಲ್ಲ. ನನ್ನ ಬುದ್ಧಿಯನ್ನು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸುತ್ತೇನೆ ಎಂದು ಬೇಡಿಕೊಂಡಿತು. ಆನೆ ಹೇಳಿತು, ತಪ್ಪು ಮಾಡಿದವರಿಗೆ ಶಿಕ್ಷೆ ಅಗತ್ಯ. ಆದರೆ ಅವರು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟರೆ ಅವರಿಗೆ ಮತ್ತೊಂದು ಅವಕಾಶವೂ ಕೊಡಬೇಕು. ಎಲ್ಲ ಪ್ರಾಣಿಗಳು ಒಪ್ಪಿದವು. ಆದರೆ ಒಂದು ಷರತ್ತು ಇತ್ತವು. ಇನ್ನು ಮುಂದೆ ನರಿ ಪ್ರತಿದಿನ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡಬೇಕು. ಯಾರಿಗಾದರೂ ಸಮಸ್ಯೆ ಬಂದರೆ ಪರಿಹಾರ ಕಂಡುಹಿಡಿಯಬೇಕು. ಸುಳ್ಳು ಹೇಳಬಾರದು. ನರಿ ಆ ಮಾತಿಗೆ ಒಪ್ಪಿಕೊಂಡಿತು. ಕೆಲವು ದಿನಗಳ ನಂತರ ಭೀಕರ ಗಾಳಿ ಮತ್ತು ಮಳೆ ಬಂತು. ಅನೇಕ ಮರಗಳು ಬಿದ್ದವು. ಒಂದು ಮೊಲದ ಕುಟುಂಬ ಮರದ ಕೆಳಗೆ ಸಿಲುಕಿತು. ಆಗ ನರಿ ತನ್ನ ಬುದ್ಧಿಯಿಂದ ಎಲ್ಲ ಪ್ರಾಣಿಗಳನ್ನು ಬೇರೆ ಬೇರೆ ತಂಡಗಳಾಗಿ ಹಂಚಿತು. ಆನೆ ಮರವನ್ನು ಎತ್ತಿತು. ಕೋತಿಗಳು ಕೊಂಬೆಗಳನ್ನು ತೆರವುಗೊಳಿಸಿದವು. ಜಿಂಕೆಗಳು ಸುರಕ್ಷಿತ ದಾರಿಯನ್ನು ತೋರಿಸಿದವು. ಎಲ್ಲರೂ ಸೇರಿ ಮೊಲದ ಕುಟುಂಬವನ್ನು ರಕ್ಷಿಸಿದರು. ಮೊಲ ಸಂತೋಷದಿಂದ, ನಿನ್ನ ಬುದ್ಧಿ ಇಂದು ನಮ್ಮ ಜೀವ ಉಳಿಸಿತು ಎಂದು ಹೇಳಿತು. ನರಿ ನಗುತ್ತಾ, ಮೊದಲು ನನ್ನ ಬುದ್ಧಿಯನ್ನು ತಪ್ಪಾಗಿ ಬಳಸುತ್ತಿದ್ದೆ. ಈಗ ಒಳ್ಳೆಯ ಕೆಲಸಕ್ಕೆ ಬಳಸಿದಾಗ ಎಷ್ಟು ಸಂತೋಷ ಸಿಗುತ್ತದೆ ಎಂಬುದು ನನಗೆ ತಿಳಿಯಿತು ಎಂದಿತು. ಆ ದಿನದಿಂದ ಚತುರ ನರಿ ಸಂಪೂರ್ಣ ಬದಲಾಯಿತು. ಅದು ಸುಳ್ಳು ಹೇಳುವುದನ್ನು ಬಿಟ್ಟು ಸತ್ಯ, ಪ್ರಾಮಾಣಿಕತೆ ಮತ್ತು ಸಹಾಯ ಮಾಡುವ ಗುಣಗಳನ್ನು ಬೆಳೆಸಿಕೊಂಡಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಮತ್ತೆ ಅದರ ಮೇಲೆ ನಂಬಿಕೆ ಇಟ್ಟವು. ಕಾಲ ಕಳೆದಂತೆ ಆ ಕಾಡು ಇನ್ನಷ್ಟು ಸಂತೋಷ ಮತ್ತು ಶಾಂತಿಯಿಂದ ತುಂಬಿತು. ಎಲ್ಲರೂ ಒಗ್ಗಟ್ಟಿನಿಂದ ಬದುಕಿದರು. ಯಾರಾದರೂ ಸುಳ್ಳು ಸುದ್ದಿ ಹೇಳಿದರೆ ಮೊದಲು ಸತ್ಯವನ್ನು ಪರಿಶೀಲಿಸುವ ಅಭ್ಯಾಸ ಬೆಳೆಸಿಕೊಂಡರು. ನೀತಿ: ಬುದ್ಧಿಯನ್ನು ಮೋಸಕ್ಕೆ ಅಲ್ಲ, ಒಳ್ಳೆಯ ಕೆಲಸಕ್ಕೆ ಬಳಸಿದರೆ ಮಾತ್ರ ನಿಜವಾದ ಗೌರವ ಮತ್ತು ಸ್ನೇಹ ಸಿಗುತ್ತದೆ.
ಸುಳ್ಳು ಹೆಚ್ಚು ದಿನ ಉಳಿಯುವುದಿಲ್ಲ, ಸತ್ಯವೇ ಕೊನೆಯಲ್ಲಿ ಜಯಿಸುತ್ತದೆ.